ನಮಸ್ಕಾರ ಎಲ್ಲಾ ಕ್ರಿಕೆಟ್ ಫ್ಯಾನ್ಸ್ಗೂ ಸಮ್ ಸೀಸನ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಿವ, ಇವನು ನಿಶ್ಚಿತ್, ಇವನು ನಿಮ್ಮ ಎಲ್ಲರ ಪ್ರೀತಿಯ ಶೇಖರ. ಶೇಖರ ನಮ್ಕಿಂತ ಫೇಮಸ್ ಆಗ್ಬಿಟ್ಟಿದ್ಯಾ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ. ಶೇಖರನ್ ಬಗ್ಗೆ ಗೊತ್ತಲ್ವಾ? ಸೊ ಇವತ್ತು ಎರಡು ಟೀಮ್ ಯಾವುದು ಅಂತ ನೋಡೋಣ ಬನ್ನಿ. ನಮಗೂ ಕೊಡಪ್ಪ ಸೆಲೆಬ್ರಿಟಿನ, ನಾವು ಮಾಡ್ತೀವಿ ಇವತ್ತು. ಹೌದಾ, ಸರಿ ತಗೋ. ಓಕೆ, ಸೊ ಬನ್ನಿ ನೋಡೋಣ ಇವತ್ತು ಎರಡು ಟೀಮು ಯಾವುದು ಅಂತ. ಸೊ ಇನ್ನು ಉಳಿದಿರೋ 6 ಟೀಮಲ್ಲಿ 2 ಟೀಮ್ನ ನಾವು ಪಿಕ್ ಮಾಡಬೇಕು. ಒಂದು ಇದು ಮಾಡೋಣ, 2 ಟೀಮ್ ಪಿಕ್ ಮಾಡಿ. 2 ಟೀಮ್ನ ಪಿಕ್ ಮಾಡಿದ್ದಾನೆ. ಎರಡು ಯಾವುದು ಅಂದರೆ ಇದು ಫಸ್ಟ್ ಟೀಮ್. ಹೇಳ್ತೀನಿ ಇರು, ನನಗೆ ಹೆಂಗೆ ಮಾಡ್ತಿದ್ದೆ ಇಷ್ಟು ದಿನ. ಸೊ ಸಿಕ್ಕಿದೆ ಚಾನ್ಸ್ ಅಂತ ರಿವೆಂಜ್ ತಗೊತಾ ಇದೆಯಾ? ಓಕೆ, ಇದು ಎರಡನೇ ಸೆಕೆಂಡ್ ಟೀಮ್. ಸೊ ಮೊದಲನೇದಾಗಿ ಚೆನ್ನೈ ಸೂಪರ್ ಕಿಂಗ್ಸ್. ಓಕೆ, ಮತ್ತೆ SRH. ರೈಟ್. ಇವತ್ತು ನೀನೇ ಹೇಳು ಯಾವ ಟೀಮ್ ಬಗ್ಗೆ ನಾನಾ ಫಸ್ಟ್ ಅಂತ. ಸರಿ, ಒಂದು ಪಿಕ್ ಮಾಡು. ಇದಿರಲಿ. CSK ಅಲ್ಲ, SRH ಬಗ್ಗೆ ಮಾತಾಡೋಣ. ಓಕೆ ಬನ್ನಿ SRH ಬಗ್ಗೆ ಮಾತಾಡೋಣ. ಸೊ ಈಗ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಬಂದು SRH ಸ್ಕ್ವಾಡ್. ಇದರಲ್ಲಿ ಬ್ಯಾಟರ್ಸ್ ಬಂದು 7 ಜನ ಇದ್ದಾರೆ, ವಿಕೆಟ್ ಕೀಪರ್ಸ್ 2, ಆಲ್ರೌಂಡರ್ಸ್ 6 ಜನ, ಬೌಲರ್ಸ್ 10 ಜನ. ಟೋಟಲ್ ಆಗಿ ಇವ್ರ ಕಂಪ್ಲೀಟ್ ಸ್ಕ್ವಾಡ್ 25 ಮೆಂಬರ್ಸ್ ಸ್ಕ್ವಾಡ್ ಇದೆ. ಸೊ ಈ ವರ್ಷ ಆಕ್ಷನ್ ಅಲ್ಲಿ SRH ಅವರು ಪ್ಯಾಟ್ ಕಮಿನ್ಸ್ ನ 20.5 CR ಗೆ ಪಿಕ್ ಮಾಡಿದ್ದಾರೆ. ಸೊ ವಿಚ್ ಇಸ್ ದ ಸೆಕೆಂಡ್ ಎಕ್ಸ್ಪೆನ್ಸಿವ್ ಬೈ ಇನ್ IPL ಹಿಸ್ಟ್ರಿ. ಹಾಗೂ ಟ್ರಾವಿಸ್ ಹೆಡ್ ನ 6.8, ಹಸರಂಗನ 1.5 ವಿಚ್ ಇಸ್ ಅ ಸ್ಟೀಲರ್ ಬೈ. ಹಾಗೂ ನಮ್ಮ ಜಯಣ್ಣನ ಅಂದರೆ ಜಯದೇವ್ ಉನಕಟ್ನ 1.6 crores SRH ಅವರು ತೊಗೊಂಡಿದ್ದಾರೆ. ಈಗ ನಾವು ಮಾಡಿರೋ ಪ್ಲೇಯಿಂಗ್ 11 ಅಲ್ಲಿ ಯಾವ್ಯಾವ ಪ್ಲೇಯರ್ಸ್ನ ಇಟ್ಟಿದ್ದೀವಿ ಅಂತ ನೋಡೋಣ ಬನ್ನಿ. ಸೊ ಓಪನರ್ ಆಗಿ ನಾವು ಅಭಿಷೇಕ್ ಶರ್ಮಾ ಹಾಗೂ ಮಯಾಂಕ್ ಅಗರ್ವಾಲ್ ಇಟ್ಟಿದ್ದೀವಿ. ಸೊ ಇವರಿಬ್ರು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಓಪನಿಂಗ್ ಬ್ಯಾಟ್ಸ್ಮನ್. ಏಡನ್ ಮಾರ್ಕಮ್ ಇದ್ದಾರೆ 1 ಡೌನ್ ಅಲ್ಲಿ. ಲಾಸ್ಟ್ ಇಯರ್ ಕ್ಯಾಪ್ಟನ್ ಆಗಿದ್ರು, ಬಟ್ ಈ ಇಯರ್ ಅಫಿಷಿಯಲ್ ಆಗಿ ಏನು ಅನೌನ್ಸ್ ಮಾಡಿಲ್ಲ ಇನ್ನು SRH ಅವರು. ಅಂಡ್ ಅಟ್ 4 ಇಸ್ ರಾಹುಲ್ ತ್ರಿಪಾಠಿ, ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್. ಸೊ 5 ಅಲ್ಲಿ ಬಂದು ನಮ್ಮ ವಿಕೆಟ್ ಕೀಪರ್ ಕ್ಲಾಸನ್ ಇದ್ದಾರೆ. ಸೊ ಕ್ಲಾಸನ್ ಅವರು ಲಾಸ್ಟ್ ಇಯರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಎಂಡ್ ಟೈಮ್ ಅಲ್ಲಿ. ಅದಾದ್ಮೇಲಿಂದ ಅವ್ರ ಫಾರ್ಮ್ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಸೊ ಅವರು ನಂಬರ್ 5 ಅಲ್ಲಿ ಆಡ್ತಾರೆ. ಹಾಗೂ ನಂಬರ್ 6 ಅಲ್ಲಿ ಜಮ್ಮು ಕಾಶ್ಮೀರ್ನ ಅಬ್ದುಲ್ ಸಮಾದ್ ಆಡ್ತಾರೆ. ಅಂಡ್ ನಮ್ಮ ಸ್ಪಿನ್ ಆಲ್ರೌಂಡರ್ ಬಂದ್ಬಿಟ್ಟು ವಾಶಿ. ಅಂಡ್ ಸೆಕೆಂಡ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಇದ್ದಾರೆ IPL ಹಿಸ್ಟ್ರಿಯಲ್ಲಿ. ಅಂಡ್ ಇವ್ರ ಕ್ಯಾಪ್ಟನ್ ಕಂಟೆಂಡರ್ ಕೂಡ ಪ್ಯಾಟ್ ಕಮಿನ್ಸ್. ಸೊ ನಮ್ಮ ಇನ್ನೊಬ್ಬ ಸ್ಪಿನ್ನರ್ ಬಂದ್ಬಿಟ್ಟು ವನಿಂದು ಹಸರಂಗ. ಇವರು ರೀಸೆಂಟ್ ಆಗಿ IPL ಅಲ್ಲಿ ಪಿಕ್ ಮಾಡಿದ್ರು 1.5 CR ಗೆ. ಸೊ ವನಿಂದು ಹಸರಂಗ ಸ್ಪಿನ್ ಅಟ್ಯಾಕ್ ತುಂಬಾ ಚೆನ್ನಾಗಿ ಲೀಡ್ ಮಾಡ್ಬೋದು. ಸೊ ಅದ್ರ ಜೊತೆಗೆ ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ ದ ಸ್ವಿಂಗ್ ಕಿಂಗ್ ಅಂತಾನೆ ಕರೆಯೋ ಭುವನೇಶ್ವರ್ ಕುಮಾರ್ ಕೂಡ ಇದ್ದಾರೆ. ಅಂಡ್ ಇಲ್ಲಿ ಉಮ್ರಾನ್ ಮಲ್ಲಿಕ್ ಇದ್ದಾರೆ, ಜಮ್ಮು ಎಕ್ಸ್ಪ್ರೆಸ್ ಅಂತ ಕೂಡ ಕರೀತಾರೆ ಇವ್ರನ್ನ. ಅಂಡ್ ನಾವು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಡೆತ್ ಓವರ್ ಸ್ಪೆಷಲಿಸ್ಟ್ T ನಟರಾಜನ್ನ ಇಟ್ಟಿದ್ದೀವಿ. ಇವಾಗ SRH ಅವ್ರದ್ದು ಪ್ಲೇಯಿಂಗ್ 11 ನೋಡಿದ್ವಿ. ಇವರು ಫಾರಿನ್ ಪ್ಲೇಯರ್ಸ್ ಯಾರು ಅಂತ ನೋಡೋಣ. ಪ್ಯಾಟ್ ಕಮಿನ್ಸ್, ವನಿಂದು ಹಸರಂಗ, ಮಾಕ್ರಮ್ ಹಾಗೂ ಕ್ಲಾಸನ್. ಸೊ SRH ಅವ್ರದ್ದು ಮೇನ್ ಸ್ಟ್ರೆಂತ್ ಬಂದು ಇಂಡಿಯನ್ ಬೌಲಿಂಗ್. ಇಲ್ಲಿ ಭುವನೇಶ್ವರ್ ಕುಮಾರ್ ಇದ್ದಾರೆ, ಉಮ್ರಾನ್ ಮಲ್ಲಿಕ್ ಇದ್ದಾರೆ, ನಟರಾಜನ್ ಇದ್ದಾರೆ ಹಾಗೂ ವಾಷಿಂಗ್ಟನ್ ಸುಂದರ್ ಇದ್ದಾರೆ. ಆಲ್ ಕೈಂಡ್ ಆಫ್ ಬೌಲರ್ಸ್ ಇವರಲ್ಲಿ ಇದ್ದಾರೆ. ಸೊ ಇವ್ರದ್ದು ಸೆಕೆಂಡ್ ಸ್ಟ್ರೆಂತ್ ಬಂದು ಫಾರಿನ್ ಪ್ಲೇಯರ್ಸ್. ಇಲ್ಲಿ ಪ್ಯಾಟ್ ಕಮಿನ್ಸ್, ಕ್ಲಾಸನ್, ಮಾಕ್ರಮ್, ವನಿಂದು ಹಸರಂಗ, ಗ್ಲೆನ್ ಫಿಲಿಪ್ಸ್, ಫಾರೂಕಿ, ಯಾನ್ಸನ್ ಇದ್ದಾರೆ ಹಾಗೂ ಗ್ಲೆನ್ ಫಿಲಿಪ್ಸ್ ಇದ್ದಾರೆ. ಸೊ ಇಷ್ಟು ಜನ ಫಾರಿನ್ ಪ್ಲೇಯರ್ಸ್ ಇರೋದು ಇವ್ರಿಗೆ ಒಂದು ಮೇಜರ್ ಅಡ್ವಾಂಟೇಜ್ ಆಗ್ಬೋದು. ಸೊ ಇದೊಂದು ಸ್ಟ್ರೆಂತ್ ಕೂಡ ಅವ್ರದ್ದು. ಸೊ ನೀವು ಹೇಳಿದಾಗೆ ಇದು ಅವರ ಸ್ಟ್ರೆಂತ್ ಹೌದು, ಆದರೆ ಅದೇ ಅವರ ವೀಕ್ನೆಸ್ ಕೂಡ. ಯಾಕಂದ್ರೆ ಇಷ್ಟು ಜನ ಫಾರಿನ್ ಪ್ಲೇಯರ್ಸ್ ಇರೋದು ಆಕ್ಚುಲಿ ಅವ್ರಿಗೆ ಥ್ರೆಟ್. ಯಾವ ಟೀಮ್ ಮೇಲೆ ಯಾವ ಕಂಡೀಷನ್ಸ್ ಅಲ್ಲಿ ಯಾವ ಫಾರಿನ್ ಪ್ಲೇಯರ್ನ ಪಿಕ್ ಮಾಡೋದು ಅನ್ನೋದು ದೊಡ್ಡ ತಲೆನೋವು. ನಿಜ, ಹೌದು. ಸೊ ಅದೇ ಅವರ ವೀಕ್ನೆಸ್ ಕೂಡ, ಒಂದು ವೀಕ್ನೆಸ್. ಹೌದು. ಇನ್ನೊಂದು ವೀಕ್ನೆಸ್ ನನ್ನ ಪ್ರಕಾರ ಬಂದ್ಬಿಟ್ಟು ಅವರ ಇಂಡಿಯನ್ ಬ್ಯಾಟಿಂಗ್. ರೈಟ್. ಎಕ್ಸ್ಪೀರಿಯನ್ಸ್ ಕಮ್ಮಿ ಅಂಡ್ ಕನ್ಸಿಸ್ಟೆಂಟ್ ಆಗಂತೂ ಪರ್ಫಾರ್ಮ್ ಮಾಡಿಲ್ಲ ಯಾರು. ಅಂಡ್ ತ್ರಿಪಾಠಿ 1 ವರ್ಷ ಚೆನ್ನಾಗಿ ಮಾಡಿದ್ದಾರೆ, 1 ವರ್ಷ ಚೆನ್ನಾಗಿ ಮಾಡಿಲ್ಲ. ಸೊ ಇನ್ಕನ್ಸಿಸ್ಟೆನ್ಸಿ ಇದೆ. ಅಬ್ದುಲ್ ಸಮಾದ್ ಸಮ್ಟೈಮ್ಸ್ 1-2 ಮ್ಯಾಚ್ ಆಡ್ತಾರೆ, ಒಂದು IPL ಸೀಸನ್. ಬಟ್ ಅದೇ ಈ ಫಿನಿಶರ್ಸ್ ನ ಎಲ್ಲಾ ಮ್ಯಾಚ್ ಆಡಕ್ಕೆ ಕಷ್ಟನೇ ಅವ್ರಿಗೆ. ಹೌದು, ಕರೆಕ್ಟ್. ಸೊ ಇದು ಇವರ ವೀಕ್ನೆಸ್ ಆಯ್ತು. ಇವಾಗ ಈ ಟೀಮ್ದು ಆಕ್ಷನ್ ಹೇಗಿತ್ತು ಅಂತ ಅನಲೈಸ್ ಮಾಡೋಣ ಬನ್ನಿ. ಸೊ ನನ್ನ ಪ್ರಕಾರ ಇವ್ರ ಆಕ್ಷನ್ ಡೀಸೆಂಟ್ ಆಗೇ ಇತ್ತು.
ಪ್ಯಾಟ್ ಕಮಿಂಗ್ಸ್ಗೆ ತುಂಬಾ ಕೋಟ್ ತಗೊಂಡ್ರು, ಬಟ್ ಒನಿಂದು ಹಸರಂಗ ಬಂದ್ಬಿಟ್ಟು ಒಳ್ಳೆ ಸ್ಟೀಲರ್. ಹೌದು, ಪ್ಯಾಟ್ ಕಮಿಂಗ್ಸ್ ಇವ್ರಿಗೆ ಬೇಕಾಗಿತ್ತು, ಅದಕ್ಕೆ ಜಾಸ್ತಿ ಪೇ ಮಾಡಿದ್ರು, ಬಟ್ ಆಪ್ಷನ್ ವಾಸ್ ಗುಡ್. ಅಲ್ಲಿ ಬಿಡ್ ಮಾಡಿದ್ದು RCB ಜೊತೆಗೆ. ಓಕೆ, ಸೊ ಇದು ನಾನು ಈ ಟೀಮ್ ನಾನು 8.5 ನಾನು ರೇಟ್ ಮಾಡ್ತೀನಿ. ನಾನು ಸಹ ಇವ್ರಿಗೆ 8.5 ರೇಟ್ ಮಾಡ್ತೀನಿ. ರೈಟ್. ಸೊ ಈಗ SRH ಟೀಮ್ ಬಗ್ಗೆ ತಿಳ್ಕೊಂಡ್ವಿ. ಹೌದು. ಈಗ ನೆಕ್ಸ್ಟ್ ಚೆನ್ನೈ ಅಲ್ವಾ? CSK ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ. ಏಕೆ? ನನ್ಗೆ ಹೊಟ್ಟೆ ಹಸಿತಾ ಇದೆ, ಅದಕ್ಕೆ ತುಂಬಾ ಹೊತ್ತಿಂದ ಶೂಟ್ ಮಾಡ್ತಾ ಇದೀವಿ, ಹೊಟ್ಟೆ ಹಸಿತಾ ಇದೆ. ನಾನು ಒಂದು ಸ್ವಲ್ಪ ಆಪಲ್ ತಿನ್ಕೊಂಡ್ಬಿಡ್ತೀನಿ. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ. ಆಪಲ್ ರೆಡ್ ಆಪಲ್, ವೆರಿ ವೆರಿ ಸ್ವೀಟ್ ಆಪಲ್. ಅದಂಗಲ್ಲ, ಧೋನಿ ಎಲ್ಲೋ ಧೋನಿ, ವೆರಿ ವೆರಿ ಸ್ಮಾರ್ಟ್ ಧೋನಿ. ಇದು ನೀವು ನೋಡ್ತಾ ಇರೋದು ಈಗ CSK ಸ್ಕ್ವಾಡ್. ಇದರಲ್ಲಿ ಬ್ಯಾಟ್ಸ್ಮನ್ ಬಂದು 4 ಜನ ಇದ್ದಾರೆ, ವಿಕೆಟ್ ಕೀಪರ್ಸ್ 3 ಜನ, ಆಲ್ರೌಂಡರ್ಸ್ 7 ಜನ, ಬೌಲರ್ಸ್ ಮಾತ್ರ ಹೋಲ್ಸೇಲ್ 11 ಜನ ಇಟ್ಕೊಂಡಿದ್ದಾರೆ. ಟೋಟಲ್ ಆಗಿ ಇವ್ರದ್ದು ಕೂಡ 25 ಮೆಂಬರ್ಸ್ ಕಂಪ್ಲೀಟ್ ಸ್ಕ್ವಾಡ್ ಇದೆ. ಸೊ ಈ ವರ್ಷ ಆಕ್ಷನ್ ಅಲ್ಲಿ ಅವರು ಡ್ಯಾರನ್ ಮಿಚೆಲ್ ನ 14 crores ಗೆ ಪಿಕ್ ಮಾಡಿದ್ದಾರೆ, ಹಾಗೂ ಅನ್ಕ್ಯಾಪ್ಡ್ ಪ್ಲೇಯರ್ ಸಮೀರ್ ರಿಜ್ವಿ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ನಮ್ಮ ಹಳೆ ವಿಡಿಯೋದಲ್ಲಿ ಅವ್ರ ಬಗ್ಗೆ ಹೇಳಿದೀವಿ, ಬೇಕಂದ್ರೆ ಹೋಗಿ ನೋಡಿ. ಸೊ 8.4 ಗೆ ಸಮೀರ್ ರಿಜ್ವಿನ ಪಿಕ್ ಮಾಡಿದ್ದಾರೆ, ಹಾಗೂ ಶಾರ್ದುಲ್ ಠಾಕೂರ್ ಬ್ಯಾಕ್ ಟು CSK at 4 crores. ಸೊ ಇದು ನೀವು ನೋಡ್ತಾ ಇರೋದು ಇವಾಗ ಬಂದು CSK ಸ್ಕ್ವಾಡ್. ಈಗ ಪ್ಲೇಯಿಂಗ್ 11 ನೋಡೋಣ ಬನ್ನಿ. ಸೊ CSK ಓಪನರ್ಸ್ ಬಂದು ಕಾನ್ವೆ ಹಾಗೂ ಋತುರಾಜ್. ಸೊ ಇವ್ರು ಲಾಸ್ಟ್ 2 years ಇಂದ ಇವರೇ ಓಪನ್ ಮಾಡ್ತಾ ಇದಾರೆ. ಇವರು ಕೂಡ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್. ಸೊ ಅಟ್ 3 ನಾವು ಡ್ಯಾರನ್ ಮಿಚೆಲ್ ನ ಇಟ್ಟಿದ್ದೀವಿ, ಅಂಡ್ ಡ್ಯಾರನ್ ಮಿಚೆಲ್ ಆದ್ಮೇಲೆ ಶಿವಮ್ ದುಬೆ. ಸೊ ನಂಬರ್ 5 ಅಲ್ಲಿ ನಾವು ಸಮೀರ್ ರಿಜ್ವಿ ಇಟ್ಟಿದೀವಿ. ಸೊ 8.4 crores ಕೊಟ್ಟು CSK ಅವ್ರು ತಗೊಂಡಿದ್ದಾರೆ. ಸೊ ತಗೊಂಡ್ಮೇಲೆ ಆಡಿಸ್ತಾರೆ. ಸೊ ನಂಬರ್ 5 ಅಲ್ಲಿ ಇವರು ಮಿಡಲ್ ಆರ್ಡರ್ ಅಲ್ಲಿ ಆಡ್ತಾ ಇದ್ದಾರೆ. ಸೊ ನಂಬರ್ 6 ಅಲ್ಲಿ ಆಸ್ ಯೂಶುವಲ್ ಕ್ಯಾಪ್ಟನ್ ಕೂಲ್ ಮಹೇಂದ್ರ ಸಿಂಗ್ ಧೋನಿ, ಇವರೇ ಕ್ಯಾಪ್ಟನ್, ಇವರೇ ವಿಕೆಟ್ ಕೀಪರ್. ಅವರಾದ್ಮೇಲೆ ರವೀಂದ್ರ ಜಡೇಜಾ, ಇವರು ಆಕ್ಚುಲಿ CSKಗೆ ಮೇನ್ ಪ್ಲೇಯರ್, ಅಂಡ್ ಇವರು ನಮ್ಮ ಆಲ್ರೌಂಡರ್, ಸ್ಪಿನ್ ಆಲ್ರೌಂಡರ್. ಅವರಾದ್ಮೇಲೆ ಶಾರ್ದುಲ್ ಠಾಕೂರ್ ಬ್ಯಾಕ್ ಟು CSK ಡೈರೆಕ್ಟ್ಲಿ ಇನ್ ಟು ದ ಪ್ಲೇಯಿಂಗ್ 11. ಸೊ ನೆಕ್ಸ್ಟ್ ನಾವು ಇನ್ನೊಬ್ಬ ಸ್ವಿಂಗ್ ಬೌಲರ್ ನ ಇಟ್ಟಿದೀವಿ. ಸೊ ದೀಪಕ್ ಚಹಾರ್ ಇಂಜರಿ ಕನ್ಸರ್ನ್ಸ್ ಇಂದ ತುಂಬಾ ಮಿಸ್ ಔಟ್ ಮಾಡಿದ್ದಾರೆ CSKಗೆ. ಸೊ ಈ ವರ್ಷ ಆಡೋ ಸಾಧ್ಯತೆ ಇದೆ. ಸೊ ಅವ್ರ ಜೊತೆಗೆ ಮಹೇಶ್ ತೀಕ್ಷಣ ಇದ್ದಾರೆ. ತೀಕ್ಷಣ ಅವರು ಸ್ಪಿನ್ ಬೌಲರ್, ಸೊ ಶ್ರೀಲಂಕಾಗೆ ಆಡೋ ಪ್ಲೇಯರ್. ಸೊ ಮಹೇಶ್ ತೀಕ್ಷಣ ವುಡ್ ಬಿ ಎ ಪ್ರಾಮಿನೆಂಟ್ ಸ್ಪಿನ್ ಬೌಲರ್ ಫಾರ್ ದಮ್. ನಾವು ಪತಿರಾನನ ಆಸ್ ಎ ಡೆತ್ ಓವರ್ ಸ್ಪೆಷಲಿಸ್ಟ್ ಇಟ್ಟಿದ್ದೀವಿ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮುಖೇಶ್ ಚೌಧರಿ. CSK ಅವ್ರದ್ದು ಪ್ಲೇಯಿಂಗ್ 11 ನೋಡಿದ್ವಿ. ಇವ್ರದ್ದು 4 ಫಾರಿನ್ ಪ್ಲೇಯರ್ಸ್ ಬಂದ್ಬಿಟ್ಟು ಕಾನ್ವೆ, ಡ್ಯಾರನ್ ಮಿಚೆಲ್, ಪತಿರಾಣ ಹಾಗೂ ತೀಕ್ಷಣ. ಇಬ್ರು ನ್ಯೂಜಿಲ್ಯಾಂಡ್ ಪ್ಲೇಯರ್ಸ್, ಇಬ್ರು ಶ್ರೀಲಂಕನ್ ಪ್ಲೇಯರ್ಸ್. ಕರೆಕ್ಟ್. ಸೊ ಇವ್ರ ಸ್ಟ್ರೆಂತ್ ಏನು ಅಂದ್ರೆ, ಇವ್ರ ಮೇನ್ ಸ್ಟ್ರೆಂತ್ ಬಂದು ಧೋನಿ, MS ಧೋನಿ, ತಲಾ ಫಾರ್ ಅ ರೀಸನ್. ಓಕೆ, ಸೊ ಇವ್ರ ಸೆಕೆಂಡ್ ಸ್ಟ್ರೆಂತ್ ಬಂದು ಇಂಡಿಯನ್ ಕೋರ್ ಅಲ್ಲಿ ಶಾರ್ದುಲ್ ಠಾಕೂರ್ ಇದ್ದಾರೆ, ಮಹೇಂದ್ರ ಸಿಂಗ್ ಧೋನಿ, ಋತುರಾಜ್ ಗಾಯಕ್ವಾಡ್, ಜಡೇಜಾ, ದೀಪಕ್ ಚಹಾರ್, ಈ ತರ ತುಂಬಾ ಪ್ಲೇಯರ್ಸ್ ಇದ್ದಾರೆ ಯಾರು ಇಂಡಿಯಾ ಆಲ್ರೆಡಿ ಪರ್ಫಾರ್ಮ್ ಮಾಡಿದ್ದಾರೆ, ಇಂಡಿಯಾಗೆ ಆಡ್ತಾನೆ ಇದ್ದಾರೆ. ಸೊ ಇವ್ರದ್ದು ಇಂಡಿಯನ್ ಕೋರ್ ತುಂಬಾ ಸ್ಟ್ರಾಂಗ್ ಆಗಿದೆ. ಸೊ ಇವರ ವೀಕ್ನೆಸ್ ನನ್ನ ಪ್ರಕಾರ ಅಂತ ಮೇಜರ್ ವೀಕ್ನೆಸ್ ಯಾವುದೂ ಇಲ್ಲ. ಹೌದು, ಆದ್ರೂ ಇಂಡಿಯನ್ ಪ್ಲೇಯರ್ಸ್ಗೆ ಬ್ಯಾಕಪ್ ಕಮ್ಮಿ. ನೋಡಿದ್ರೆ ಲಾಸ್ಟ್ ಇಯರ್ ಕೂಡ ಸ್ವಲ್ಪ ಇಂಜುರೀಸ್ ಆಗಿ ಬ್ಯಾಕಪ್ ಪ್ಲೇಯರ್ಸ್ ಇಲ್ದಿರೆ ತುಷಾರ್ ದೇಶಪಾಂಡೆ, ಅದ್ಯಾರೋ ಸಿಂಗ್ ನ ಎಲ್ಲ ಆಡ್ಸಿದ್ರು. ಮುಖೇಶ್ ಚೌಧರಿ ಕೂಡ ಇಂಜರ್ಡ್ ಆಗಿದ್ರು, ಇವ್ರು ಇರ್ಲಿಲ್ಲ. ಆಮೇಲೆ ದೀಪಕ್ ಚಹರ್ ಇರ್ಲಿಲ್ಲ. ಸೊ ಇಂಡಿಯನ್ ಪ್ಲೇಯರ್ಸ್ಗೆ ಬ್ಯಾಕಪ್ ಕಮ್ಮಿ, ಅದೇ ಇವರ ಮೇಜರ್ ವೀಕ್ನೆಸ್. ಬಟ್ ಟೀಮ್ ಮಾತ್ರ ಸಾಲಿಡ್ ಆಗಿದೆ. ನಿಮ್ ಪ್ರಕಾರ ಇವ್ರ ಆಪ್ಷನ್ ಹೇಗಿತ್ತು? ಅಗೇನ್ ಇವ್ರ ಆಪ್ಷನ್ ಕೂಡ ನನ್ನ ಪ್ರಕಾರ ಇಟ್ ವಾಸ್ ಗುಡ್. ಇವ್ರು ಬೇಕಾಗಿರೋ ಪ್ಲೇಯರ್ಸ್ ಇವ್ರು ಟಾರ್ಗೆಟ್ ಮಾಡಿ ಪರ್ಟಿಕ್ಯುಲರ್ ಆಗಿ ಪಿಕ್ ಮಾಡಿದ್ದಾರೆ. ಅಂಡ್ ಧೋನಿ ಯಾರ್ಯಾರು ಹೇಳಿದಾರೋ ಎಲ್ಲರನ್ನೂ ತಗೊಂಡಿದ್ದಾರೆ. ಡ್ಯಾರನ್ ಮಿಚೆಲ್ ಸ್ವಲ್ಪ ಹೈ ಪೇ ಮಾಡಿದ್ದಾರೆ. ಬಟ್ ಅಗೇನ್ ಶಾರ್ದುಲ್ ಠಾಕೂರ್ ಸಖತ್ ಪಿಕ್. ಸೊ ಇವ್ರು ಯಾರನ್ನ ಟಾರ್ಗೆಟ್ ಮಾಡಿದರೆ ಮೇಜರ್ಲಿ ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲಾರನ್ನೂ ಮಾಡಿ. ಸರಿ, ನಾನು ಈ ಟೀಮ್ ನ 8.5 ಅಂತ ರೇಟ್ ಮಾಡ್ತಾ ಇದ್ದೀನಿ. ಸೊ ನಾನು ಈ ಸೀಸನ್ ನಾವೇನ್ ಮಾಡ್ತಾ ಇದೀವಲ್ವಾ ಟೀಮ್ ಅನಾಲಿಸಿಸ್, ಅದರಲ್ಲಿ ಇಲ್ಲಿವರೆಗೂ ದ ಬೆಸ್ಟ್ ರೇಟಿಂಗ್ ಕೊಡ್ತಾ ಇರೋದು CSKಗೆ. ಇಟ್ ಇಸ್ 9. ನಮ್ ಲಾಸ್ಟ್ ವಿಡಿಯೋಗಂತೂ ಸಖತ್ ಸಪೋರ್ಟ್ ಸಿಕ್ತು. ಹೌದು, ತುಂಬಾ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಅಗೇನ್ ಥ್ಯಾಂಕ್ ಯು ಎವ್ರಿ ಒನ್. ಸೊ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮೆಲ್ಲ CSK ಫ್ಯಾನ್ಸ್ಗೆ, ನಿಮ್ಮ CSK ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವ್ರಿಗೆ ಹೇಳಿ ಫಾಲೋ ಮಾಡಕ್ಕೆ, ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ, ಲೈಕ್ ಮಾಡಕ್ಕೆ ಹೇಳಿ, ಕಮೆಂಟ್ ಮಾಡಕ್ಕೆ ಹೇಳಿ. ಖುಷಿಯಾಗಿರಿ. ಜೈ ಬಜರಂಗಿ.